ದರ್ಶನ್ ಸರ್ನ ನೆಗೆಟಿವ್ ರೋಲ್ ಅಲ್ಲಿ ನೋಡಕ್ಕೆ ಬರೀ ಡಿ ಬಾಸ್ ಫ್ಯಾನ್ಸ್ ಅಷ್ಟೇ ಅಲ್ಲ, ತುಂಬಾ ಜನ ಆಸೆ ಪಡ್ತಾರೆ. ನವಗ್ರಹ ಸಿನಿಮಾದ ಬಗ್ಗೆ ಜನ ಇವತ್ತಿಗೂ ಮಾತಾಡ್ತಾರೆ ಅಂದ್ರೆ ಅದರಲ್ಲಿ ಜಗ್ಗು ಅನ್ನೋ ನೆಗೆಟಿವ್ ಶೇಡ್ ಇರೋ ಪಾತ್ರ ಜನಕ್ಕೆ ಅಷ್ಟು ಇಷ್ಟ ಆಗಿತ್ತು. ದಿ ಡೆವಿಲ್ ಅನ್ನೋ ಸಿನಿಮಾ ಅನೌನ್ಸ್ ಆದಾಗಲೇ ದರ್ಶನ್ ಸರ್ ಇಲ್ಲಿ ನೆಗೆಟಿವ್ ಶೇಡ್ ಇರುವಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಅಂತ ದರ್ಶನ್ ಸರ್ ಫ್ಯಾನ್ಸ್ ಗೆಸ್ ಮಾಡಿದ್ರು. ಈಗ ಟ್ರೈಲರ್ ಬಂದಿದೆ, ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ದರ್ಶನ್ ಸರ್ಗೆ 2 ಶೇಡ್ಸ್ ಇರೋದು ಕಾಣುತ್ತೆ. ಇಲ್ಲಿ ದರ್ಶನ್ ಸರ್ ಡಬಲ್ ರೋಲ್ ಮಾಡಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ಸಿನಿಮಾ ನೋಡಿದ್ಮೇಲೆ ಇದಕ್ಕೆ ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಧನುಷೇ ಡೆವಿಲ್ ಅಥವಾ ಧನುಷೇ ಬೇರೆ ಡೆವಿಲ್ಲೇ ಬೇರೆನಾ, ಇದಕ್ಕೆ ಉತ್ತರ ನನ್ನ ಹತ್ರನೂ ಇಲ್ಲ. ದಿ ಡೆವಿಲ್ ಒಂದು ಪೊಲಿಟಿಕಲ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಪೊಲಿಟಿಕ್ಸ್ ಇದೆ ಅಂದ್ಮೇಲೆ ಅಲ್ಲಿ ಪವರ್ಗೋಸ್ಕರ ಒಂದಿಷ್ಟು ಜನ ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ಅವ್ರು ನಾವ್ ಆಟ ಆಡ್ತಿದೀವಿ ಅಂತ ಅನ್ಕೊಳ್ತಾರೆ, ಆದ್ರೆ ಅವ್ರನ್ನ ಆಟ ಆಡಿಸ್ತಿರೋನು ಬೇರೆಲ್ಲೋ ಇರ್ತಾನೆ. ಯಾಕೆ ಹೇಳ್ದೆ ಅಂದ್ರೆ ಟ್ರೈಲರ್ ನ ನೋಡಿದ್ರೆ ಅಲ್ಲಿರೋ ಪಾತ್ರಗಳನ್ನ ನೋಡಿದಾಗ ನಿಮ್ಗೆ ಹೀಗೆ ಅನ್ಸುತ್ತೆ. ಆದ್ರೆ ಕಥೆನ ಇಲ್ಲಿ ಬಿಟ್ಕೊಟ್ಟಿಲ್ಲ. ಟ್ರೈಲರ್ ಅಲ್ಲಿ ತುಂಬಾನೇ ಫಾಸ್ಟ್ ಕಟ್ಸ್ ಇತ್ತು, ಅದನ್ನ ಸ್ಮಾರ್ಟ್ ಚಾಯ್ಸ್ ಅನ್ಬೋದು ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಮಾಡಕ್ಕೆ. ಒಳ್ಳೆ ಕಾಸ್ಟ್ ಅಂಡ್ ಕ್ರೂ ಇರುವಂತಹ ಸಿನಿಮಾ. ಎಲ್ಲರೂ ಹೆಸರನ್ನ ಹೇಳ್ತಾ ಹೋದ್ರೆ ಅದಕ್ಕೆ ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡಬೇಕಾಗುತ್ತೆ. ತಾರಕ್ ಸಿನಿಮಾಗಿಂತ ದರ್ಶನ್ ಸರ್ನ ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಪ್ರಕಾಶ್ ಸರ್ ತೋರಿಸಿದ್ದಾರೆ. ಇನ್ನು ರಚನಾ ರೈ ಅವರಂತೂ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಕಾಣೋದೇನೋ ಅವ್ರು ಇರೋದೇ ಬ್ಯೂಟಿಫುಲ್ ಆಗಿದ್ದಾರೆ. ದಿ ಡೆವಿಲ್ ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿ ಇಷ್ಟ ಆದ್ರೆ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ.